ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕೆ ಆಧಾರಿತ ಪಾಠ 9 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 9 of activity based learning. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ತುಂಬ ವಿಷಯಗಳನ್ನು ಕಲ್ತ್ವಿ. ರೈತ ನೇಗಿಲು ಹಿಡ್ಕೊಂಡು ಹೋಗ್ತಾನೆ, ರೈತ ಮಹಿಳೆ ಒಟ್ಟಿಗೆ ಇರ್ತಾಳೆ, ಅಲ್ಲಿ ಎಲ್ಲ ರೀತಿಯ ಉಳುವುದು, ನೆಡುವುದು, ಕಳೆ ಕೀಳುವುದು ಎಲ್ಲ ಕೆಲಸ ಆಗುತ್ತೆ. ನಂತರ ಆ ಬೆಳೆದ ಭತ್ತವನ್ನು ಕೊನೆಗೆ ಮಾರುವಂತಹ ಪ್ರಕ್ರಿಯೆ, ತಮಗೆ ಬೇಕಾದದನ್ನು ಉಳಿಸ್ಕೊಂಡು ಮಾರುವಂತಹ ಪ್ರಕ್ರಿಯೆಯಲ್ಲಿ ನಡೀತದೆ. ಈಗ ಒಂದು ಸಣ್ಣ ಚಟುವಟಿಕೆ ಮಾಡೋಣ. In the last class we saw how the rice is grown from the basic steps like digging the field, preparing the field, sowing the seeds, taking care of the entire field, then reaping the crop, separating the crops for the edible portions, then packing them and then moving them to markets. ಈಗ ಒಂದು ಸಣ್ಣ ಚಟುವಟಿಕೆ ಅಂದರೆ ಇಲ್ಲಿ ಮುಖ್ಯವಾದ ಕೆಲಸ, ಅಲ್ಲಿ ನೀರು ಕೂಡ ಹಾಕ್ತಾನೆ ಅವನು ರೈತ, ಅಥವಾ ಮಳೆಗಾಲದಲ್ಲಿ ಅದನ್ನು ನಡ್ತಾನೆ. ಈಗ ನಾವು ಸಣ್ಣ ಚಟುವಟಿಕೆ, ಈ ರೈತ ಮಾಡುವ ಮೊದಲ ಕೆಲಸ, ಗದ್ದೆಗೆ ಹೋದ ನಂತರ ಮೊದಲ ಕೆಲಸ ಉಳುವುದು. ಈಗ ಉಳುವುದು ನೀಡಮ್ಮ. We will do a small activity. We will start with the first step that was done in growing the rice. So the first step was digging the field. Let us place that step on the top. Uluvudu in Kannada, digging the field, first step. ಎರಡನೇದು ಬಿತ್ತುವುದು. The second step was sowing the seeds. ಬಿತ್ತುವುದು. ಮೂರನೇದು ಆ ಬಿತ್ತು ಗಿಡ ಬರ್ತದಲ್ಲ, ಅದನ್ನು ಈ ರೀತಿ ನಾಟಿ ನೆಡುವುದು. The third step was transplanting the small saplings into the required spaces with equal spacing. It is called nati neduvudu in Kannada. ಈಗ ನಾಟಿ ನಟ್ಟ ನಂತರ ಅದು ಸ್ವಲ್ಪ ಸಮಯದ ನಂತರ ಅದರಲ್ಲಿ ಬೇಡವಾದ ಗಿಡಗಳು ಬರ್ತವೆ, ಅದನ್ನು ಏನು ಹೇಳ್ತಾರೆ? ಕಳೆ ಕೀಳುವುದು. The next step was weeding. ಕಳೆ ಕೀಳುವುದು. ಈಗ ಕಳೆ ಕಿತ್ತಾಗಿದೆ, ನಾವು ಹಾಕಿದಂತಹ ಬೆಳೆ ತೆನೆ ಕಟ್ಟಿ ಅದು ಬೆಳೆದಿದೆ. ಈಗ ಅದನ್ನು ಏನು ಮಾಡಬೇಕು? ನಾವು ಕುಯ್ಯಬೇಕು. The crops are ready. Now we have to pluck the edible portion from the crop. This is the fifth step, reaping. ಕುಯ್ಯುವುದು. ಕುಯ್ದ ನಂತರ ಅದನ್ನು ಒಂದು ಕಟ್ಟಿ, ಆ ಹುಲ್ಲು ಮತ್ತು ತೆನೆಗಳ ಇರುವಂತಹ ಅದನ್ನು ಕಟ್ಟಿ ನಾವು ಏನು ಮಾಡಬೇಕು? ಸಾಗಿಸ್ಬೇಕು. ಎಲ್ಲಿಗೆ ಸಾಗಿಸ್ಬೇಕು? ನಮ್ಮ ಕಣಕ್ಕೆ ಅಥವಾ ಅಂಗಳಕ್ಕೆ, ಕಣಕ್ಕೆ ಸಾಗಿಸುವುದು. The harvested crops are then moved to a cleaning place where they are separated for the edible portion. Transportation to the cleaning location. ಕಣಕ್ಕೆ ಸಾಗಿಸುವುದು. ಕಣಕ್ಕೆ ಸಾಗಿಸಿದ ನಂತರ ಏನು ಮಾಡ್ತೀವಿ? ಆ ಹುಲ್ಲು ಮತ್ತು ಭತ್ತವನ್ನು ಬೇರ್ಪಡಿಸಲಿಕ್ಕೆ ನಾನು ನಿನ್ನೆ 2 ವಿಧಾನವನ್ನು ತಿಳಿಸಿದ್ದೇನೆ. ಈಗ ಅದನ್ನು ಬೇರ್ಪಡಿಸುವುದು. The next step is to separate the edible portion of the crop from the husk and straw. That is threshing. ಹುಲ್ಲು ಮತ್ತು ಭತ್ತವನ್ನು ಬೇರ್ಪಡಿಸುವುದು. ಈ ಬೇರ್ಪಡಿಸಿದ ಮೇಲೆ ಹುಲ್ಲನ್ನು ನಾವೊಂದು ಕಡೆ ಶೇಖರಿಸಿ ಇಡ್ತೇವೆ. ಈ ಎತ್ತುಗಳಿಗೆ ಅಥವಾ ನಾವು ಯಾವುದನ್ನು ಬಳಸ್ಕೊಳ್ತೀವಿ, ಕೋಣಗಳನ್ನು ಬಳಸ್ಕೊಳ್ತೀವಿ, ಅಥವಾ ದನಗಳಿರ್ತವೆ ಬಳಸ್ತೀವಿ. ನಂತರ ಆ ಭತ್ತವನ್ನು ಏನು ಮಾಡ್ತೇವೆ? ನಾವು ಸಪ್ರೇಟ್ ಮಾಡಬೇಕು. ಅದರಲ್ಲಿ ಅತೀ ತೆಳುವಾದಂಥ, ಅಂದರೆ ಅಕ್ಕಿ ಇಲ್ಲದಂತಹ ಭತ್ತಗಳು ಕೂಡ ಇರ್ತವೆ. ಅದನ್ನು ನಾವೇನು ಹೇಳ್ತೇವೆ? ತೂರುವುದು. ಈಗ ಅದನ್ನು ಸಪ್ರೇಟ್ ಮಾಡುವುದು, ಗಾಳಿಗೆ ತೂರುವುದು. The edible portion is separated from the husk and straw. The straw is saved as fodder for the farming animals. Now the paddy,
has husk on it. In order to get rice, we have to separate the husk from the rice. So this is done by winnowing. ತೂರುವುದು. ಈಗ ತೂರಿದಾಗ ಗಟ್ಟಿಯಾಗಿರತಕ್ಕಂತಹ ಭತ್ತ ಒಂದು ಕಡೆ, ಜೊಳ್ಳಿನಿಂದ ಕೂಡ್ತಕ್ಕಂತಹ ಭತ್ತ ಒಂದೆಡೆ ಇರುತ್ತೆ. ಈಗ ಒಳ್ಳೆಯ ಭತ್ತವನ್ನು ನಾವು ಏನು ಮಾಡ್ತೇವೆ, ನಮಗೆ ಬೇಕಾದಷ್ಟು ಭತ್ತವನ್ನು ಮನೆಯಲ್ಲಿ ಇಟ್ಟುಕೊಂಡು ಹೆಚ್ಚಿನ ಭತ್ತವನ್ನು ನಾವು ಏನು ಮಾಡ್ತೇವೆ, ಗಾಡಿಗಳಲ್ಲಿ ಅಥವಾ ಬೇರೆ ವಾಹನಗಳಲ್ಲಿ ಮಾರಲಿಕ್ಕೆ ತಗೊಂಡು ಹೋಗ್ತೇವೆ. ಆ ಮಾರಲಿಕ್ಕೆ ತಗೊಂಡು ಹೋಗೋದನ್ನು ನಾವೀಗ ಇಲ್ಲಿ ಸಾಗಿಸುವುದು, ಮಾರಾಟ ಮಾಡಲಿಕ್ಕೆ ಸಾಗಿಸುವುದು ಅಂತ ಹೇಳ್ತೇವೆ. In the winnowing process, the good portion of the rice and the bad portion of the rice, something like hollow rice or some rice that have been eaten by insects, have been separated. The paddy, the husk on the chaff on the paddy has been removed, so we get good quality rice at this stage. So the good quality rice is then packed. Some of it is kept for use by the farmer's family, and the remaining is sent to godowns or markets. So this is the final transportation of the grown rice. ಸಾಗಿಸುವುದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಇಲ್ಲಿ ಕೆಲಸಗಳು ನಡೀತಾ ಇದೆ ಅಂತ. ನಿಮಗೆ ಇನ್ನೊಂದು ಮುಖ್ಯವಾದದನ್ನು ನಾನು ತೋರಿಸ್ಬೇಕು. ಇಲ್ಲಿ ರೈತ ಏನೋ ಹಿಡ್ಕೊಂಡು ಬಂದಿದ್ದು, ನಾನು ಹೇಳಿದ್ದೇನೆ ಅದನ್ನು ನೇಗಿಲು ಅಂತ. ನೋಡಿ, ಅದರ ಆಕಾರ ಈ ರೀತಿ ಇರುತ್ತೆ, ನೇಗಿಲು. So this is the farmer's basic tool for farming activities like digging. This is called the plough. ಸ್ನೇಹಿತರೆ, ಈಗ ಮತ್ತೊಮ್ಮೆ ಇದನ್ನು ನೋಡೋಣ. ಉಳುವುದು, ಬಿತ್ತುವುದು, ನಾಟಿ ನಡುವುದು, ಕಳೆ ಕೀಳುವುದು, ಕುಯ್ಯುವುದು, ಕಣಕ್ಕೆ ಸಾಗಿಸುವುದು, ಹುಲ್ಲು ಮತ್ತು ಭತ್ತವನ್ನು ಬೇರ್ಪಡಿಸುವುದು, ತೂರುವುದು ಮತ್ತು ಸಾಗಿಸುವುದು. We will read all the steps once again. ಉಳುವುದು, digging the field. ಬಿತ್ತುವುದು, sowing the seeds. ನಾಟಿ ನೆಡುವುದು, transplanting the saplings. ಕಳೆ ಕೀಳುವುದು, weeding. ಕುಯ್ಯುವುದು, harvesting or reaping. ಕಣಕ್ಕೆ ಸಾಗಿಸುವುದು, transporting the crops to a cleaning location. ಹುಲ್ಲು ಮತ್ತು ಭತ್ತವನ್ನು ಬೇರ್ಪಡಿಸುವುದು, threshing. ತೂರುವುದು, winnowing. ಸಾಗಿಸುವುದು, the final transportation of the good quality grain. So all this has to be done, and until the weeding process and the harvesting, the crops have to be watered regularly. ಸ್ನೇಹಿತರೆ, ಇದರಲ್ಲಿ ವಿಷಯ ಚಿಕ್ಕದಾದರೂ ಕೂಡ ಎಷ್ಟೊಂದು ವಿಷಯಗಳನ್ನು ಕಲ್ತ್ವಿ. ವಿಜ್ಞಾನವನ್ನು ಕಲ್ತ್ವಿ, ಸಮಾಜ ವಿಜ್ಞಾನ ಕಲ್ತ್ವಿ, ಆಮೇಲೆ ಭಾಷೆಗಳನ್ನು ಕಲ್ತ್ವಿ, ಎರಡೆರಡು ಭಾಷೆಗಳನ್ನು ಕಲ್ತ್ವಿ. ತುಂಬ ವಿಚಾರ, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಇಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಶೇಷ ಚಟುವಟಿಕೆಯೊಂದಿಗೆ ಬರ್ತೇನೆ. ಧನ್ಯವಾದಗಳು. So through this activity, we learnt science, environmental science, and languages. We learnt all the steps in English as well as Kannada. Thanks for learning with us. We will see you in the next class.